ಟೀಮ್ ಪತ್ತೆ ಹಚ್ಚುತ್ತೆ ಅನ್ನೋದೇ ಈಗ ಕುತೂಹಲವನ್ನ ಕೆರಳಿಸ್ತಾ ಇದೆ. ಒಂದು ಕಡೆ ವಕೀಲರಾದಂತಹ ದೇವರಾಜೇಗೌಡ, ಮತ್ತೊಂದು ಕಡೆ ಡ್ರೈವರ್ ಕಾರ್ತಿಕ್, ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ, ಮತ್ತೊಂದು ಕಡೆ ಎಚ್ ಡಿ ರೇವಣ್ಣ. ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈಗ ದೇವೇಗೌಡರಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೇಂದ್ರ ಸರ್ಕಾರವೇ ಪ್ರಜ್ವಲ್ಗೆ ರಕ್ಷಣೆ ನೀಡ್ತಾ ಇದೆ ಅನ್ನೋದನ್ನ ಸಿದ್ದರಾಮಯ್ಯ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸಿದ್ದಾರೆ. ಅಶ್ಲೀಲ ಪೆನ್ ಡ್ರೈವ್ ವಿಡಿಯೋ ವೈರಲ್. ಮಹಿಳೆಯರಿಗೆ ಈಗ ತಲೆ ಎತ್ಕೊಂಡು ತಿರುಗೋದಕ್ಕೂ ಕೂಡ ಆಗ್ತಾ ಇಲ್ಲ, ಅಂತಹ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಎಸ್ಐಟಿ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಾವೇರಿ ನಿವಾಸದಲ್ಲಿ ಎಸ್ಐಟಿ ಹಿರಿಯ ಅಧಿಕಾರಿಗಳ ಜೊತೆ ಸಿದ್ದು ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮಹಿಳಾ ದೌರ್ಜನ್ಯ ಪ್ರಕರಣ ಇನ್ನು ಆರೋಪಿಗಳ ಬಂಧನ ಆಗಿಲ್ಲ ಯಾಕೆ? ಇದು ಮೂಡ್ತಾ ಇರುವಂತಹ ಪ್ರಶ್ನೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಇದೇ ಪ್ರಶ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಗುಲ್ಲಾಗ್ತಾ ಇದೆ. ಇದೇ ಸಾಮಾನ್ಯ ವ್ಯಕ್ತಿ ಆಗಿದ್ರೆ, ಎಲ್ಲೇ ಇದ್ರೂ ಕೂಡ, ಪಾತಾಳದಲ್ಲಿ ಅಡಗಿದ್ರೂ ಕೂಡ ಇಷ್ಟೊತ್ತಿಗೆ ಆತನ ಬಂಧನ ಆಗ್ತಾ ಇತ್ತು. ಈಗ ಪ್ರಬಲ ರಾಜಕಾರಣಿ ಅಂತ ಇಷ್ಟು ಹಿಂದೇಟನ್ನ ಹಾಕ್ತಾ ಇದ್ದೀರಾ ಅಂತ ಬಿಜೆಪಿಯ ನಾಯಕರೇ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆಯನ್ನ ಮಾಡಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಕಾಂಗ್ರೆಸ್ಗೆ ಪ್ರಶ್ನೆಯನ್ನ ಮಾಡಿದ್ರು. ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಹೇಗೆ ಹೊರಗಡೆ ಬಿಟ್ರಿ? ಆತನನ್ನ ಅಲ್ಲಿಯೇ ಬಂಧಿಸಲಿಲ್ಲ ಯಾಕೆ? ಇದರಲ್ಲಿ ನೀವು ಕೂಡ ಶಾಮೀಲಾಗಿದ್ದೀರಾ ಅನ್ನುವಂತ ನಿಟ್ಟಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇತ್ತ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪ್ರಶ್ನೆಯನ್ನ ಮಾಡಿದ್ರು. ಈ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ಎಸ್ಐಟಿ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆಯನ್ನ ಕರೆದಿರುವಂತದ್ದು. ಅದರಲ್ಲಿ ಸಾಕಷ್ಟು ಚರ್ಚೆಯೂ ಕೂಡ ಆಗ್ತಾ ಇದೆ. ಇತ್ತ ಲುಕೌಟ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಯಾವುದೇ ಕ್ಷಣ ರಾಜ್ಯಕ್ಕೆ ಎಂಟ್ರಿ ಕೊಟ್ಟರು ಕೂಡ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಗಮನಿಸ್ತಾ ಇದ್ದೀವಿ ಮಹಿಳಾ ದೌರ್ಜನ್ಯ ಪ್ರಕರಣ ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ, ಎಚ್ ಡಿ ರೇವಣ್ಣನವರ ಬಂಧನ ಆಗ್ತಾ ಇಲ್ಲ. ಇತ್ತ ಸರ್ಕಾರಕ್ಕೆ ಟೆನ್ಷನ್. ಹಾಗಾಗಿ ಎಸ್ಐಟಿ ಹಿರಿಯ ಅಧಿಕಾರಿಗಳ ಜೊತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸ್ತಾ ಇದ್ದಾರೆ. ಏನೇನೆಲ್ಲ ಚರ್ಚೆ ಆಗಿದೆ ಅಂತ? ಚಂದ್ರಕಲ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಏನ್ ಪ್ರಕರಣ ಇದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದ್ ಕಡೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ದೇಶದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದರ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತಂಡವು ಕೂಡ ತನಿಖೆಯನ್ನ ಚುರುಕುಗೊಳಿಸಿದೆ. ಆದ್ರೆ ಇನ್ನು ಕೂಡ ಆರೋಪಿಗಳ ಒಂದು ಎಸ್ಐಟಿ ಮುಂದೆ ತನಿಖೆಗೆ ಹಾಜರಾಗಿಲ್ಲ, ಬಂಧನ ಕೂಡ ಆಗಿಲ್ಲ. ಇವೆಲ್ಲವೂ ಕೂಡ ಸಾಕಷ್ಟು ಒಂದ್ ಕಡೆ ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಿವೆ. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವರ ನಿವಾಸದಲ್ಲಿ ಎಸ್ಐಟಿ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಪ್ರಕರಣದ ಒಂದು ಸಂಬಂಧಪಟ್ಟಂತ ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತಿದ್ರೆ ಯಾವ ರೀತಿಯಾಗಿ ಈ ಒಂದು ತನಿಖೆ ನಡೀತಾ ಇದೆ, ಮತ್ತೆ ಇನ್ನು ಹೆಚ್ಚಿನ ಕ್ರಮವನ್ನ ಏನ್ ಕೈಗೊಳ್ಳಬೇಕು. ಈಗಾಗಲೇ ಎಸ್ಐಟಿ ಅವರು ನೋಟಿಸ್ ಕೊಟ್ಟರು ಕೂಡ ಇನ್ನೂ ಕೂಡ ರೇವಣ್ಣ ಅವರು ಕೂಡ ಹಾಜರಾಗಿಲ್ಲ, ಅದೇ ರೀತಿ ಪ್ರಜ್ವಲ್ ಅವರು ಕೂಡ ಹಾಜರಾಗಿಲ್ಲ. ಹಾಗಾಗಿ ಅವರಿಬ್ಬರ ಒಂದು ಬಂಧನ ಸಂಬಂಧಪಟ್ಟಂತೆ ಕಾನೂನಲ್ಲಿ ಇರ್ತಕ್ಕಂಥ ಅವಕಾಶಗಳೇನು, ಮುಂದೆ ಏನ್ ಮಾಡ್ಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಚರ್ಚೆ ಮಾಡ್ತಿದ್ದಾರೆ. ಅದಕ್ಕೆ ಇವತ್ತು ದಾವಣಗೆರೆಗೆ ಸಿಎಂ ಸಿದ್ದರಾಮಯ್ಯ ಹೊರಡಬೇಕಾಗಿತ್ತು, 12 ಗಂಟೆಗೆ ಹೊರಡಬೇಕಾಯ್ತು. ಆದ್ರೆ ಅರ್ಧ ಗಂಟೆಗಳ ಕಾಲ ಮುಂದೂಡಿ ಇವತ್ತು ಮಹತ್ವದ ಸಭೆ ಕೂಡ ಕರೆದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಹಿರಿಯ ಎಸ್ಐಟಿ ಅಧಿಕಾರಿಗಳು ಕೂಡ ಅದರಲ್ಲಿ ಇರುವಂತದ್ದು. ತನಿಖೆ ಹಂತದಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು, ಮತ್ತೆ ಮುಂದೆ ಯಾವೆಲ್ಲ ಕ್ರಮಗಳು ಕೈಗೊಳ್ಳಬೇಕು, ಮುಂದೆ ಕಾನೂನಿನಲ್ಲಿ ಏನೆಲ್ಲ ಇದಾವೆ ಅನ್ನುವಂಥದ್ದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನು ಒಪ್ಪಿಸ್ತಾ ಇದ್ದಾರೆ. ಅದರಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಏನು ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರಿಗೆ ಸೂಕ್ತವಾಗಿರ್ತಂತ ರಕ್ಷಣೆ ಕೊಡಬೇಕು, ಆ ಜವಾಬ್ದಾರಿ ಸರ್ಕಾರದಿರುವಂತದ್ದು. ಹಾಗಾಗಿ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನುವಂತ ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಚಂದ್ರಕಲಾ, ಬಸವರಾಜ್, ನಾವ್ ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ರೇವಣ್ಣ ಮನೆಯಲ್ಲಿ ಕೆಲಸಕ್ಕಿದ್ದಂತಹ ಮಹಿಳೆ ಒಂದು ಕಡೆ ನಾಪತ್ತೆ ಆದ್ರೆ, ಇತ್ತ ಎಚ್ ಡಿ ರೇವಣ್ಣ ಅವರು ಕೂಡ ನಾಪತ್ತೆ ಆಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮಗನಂತೆ ಏನಾದ್ರೂ ವಿದೇಶಕ್ಕೆ ಹಾರ್ಬಿಟ್ರ ರೇವಣ್ಣನವರು ಅಂತ?
ಚಂದ್ರಕಲಾ, ಇವತ್ತು ನಿನ್ನೆ ರೇವಣ್ಣ ಅವರು ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಅದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಾಪಸ್ ಅವರೇ ಕೂಡ ಹಿಂಪಡೆದಿರುವಂತದ್ದು. ಇವತ್ತು ಏನು 2ನೇ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂತ ಏನು SIT ಅವರು ಇದ್ದಾರೆ, ಇವತ್ತು ಅವರು ರೇವಣ್ಣ ಅವರು ಹಾಜರಾಗಬೇಕಾಗುತ್ತೆ. ಇವತ್ತು ಒಂದು ಸಂಜೆ 5 ಗಂಟೆವರೆಗೂ ಕೂಡ ಅವರಿಗೆ ಕಾಲಾವಕಾಶ ಇರುವಂತದ್ದು. ಹಾಗಾಗಿ ಆ ಒಂದು ಅವಧಿಯಲ್ಲಿ ಅವರು SIT ಮುಂದೆ ಹಾಜರಾದ್ರೆ ತನಿಖೆ ಕೂಡ ಆಗುತ್ತೆ. ಇಲ್ಲ ಅಂದ್ರೆ ಅವ್ರನ್ನ ಮುಂದೆ ಕಾನಡಿಯಲ್ಲಿ ಏನು ಬಂಧನ ಮಾಡ್ಬೇಕಾ ಅಥವಾ ಯಾವ ರೀತಿ ಕ್ರಮ ಕೈಗೊಳ್ಬೇಕನ್ನುವಂಥದ್ದನ್ನ SIT ಅವರು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಸ್ವತಃ ಗೃಹ ಸಚಿವರು ಕೂಡ ಇವತ್ತು ಹೇಳಿರುವಂತದ್ದು. ಹಾಗಾಗಿ SIT ಮುಂದೆ ಇರುವಂತದ್ದಿಷ್ಟೇ. ಇದೀಗ ರೇವಣ್ಣ ಅವರು ಬಂದು ಹಾಜರಾಗಬೇಕು, ಪ್ರಜ್ವಲ್ ರೇವಣ್ಣ ಅವರು ಕೂಡ ಬಂದು ಹಾಜರಾಗಬೇಕು. ಅವರು ಟೈಮ್ 24 ಗಂಟೆಗಳ ಕಾಲ ಟೈಮ್ ಒಂದು ಕೇಳಿದ್ರು ಸಹಿತ ಅದು ಕಾನೂನು ಅಡಿಯಲ್ಲಿ ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಅದು ಅವಕಾಶ ಇಲ್ಲ ಅನ್ನುವಂಥದ್ದನ್ನ SIT ತಂಡವು ಕೂಡ ಹೇಳಿದೆ. ಆದ್ರೆ ಇವತ್ತು ರೇವಣ್ಣ ಅವರು ಹಾಜರಾಗ್ತಾರಾ ಅಥವಾ ಏನು ನೀವು ಯಾವ ರೀತಿಯಾಗಿ ಅವರು ಅದನ್ನ ಎದುರಿಸ್ತಾರೆ ಅನ್ನುವಂಥದ್ದು ಮತ್ತೆ ಕಾನೂನು ಅಡಿಯಲ್ಲಿ ಮುಂದೆ SIT ತಂಡ ಇವ್ರೇನಾದ್ರೂ SIT ತಂಡದ ಮುಂದೆ ಹಾಜರಾಗಲಿಲ್ಲ ಅಂತ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಚಂದ್ರಕಲಾ. ಥ್ಯಾಂಕ್ ಯು ಬಸವರಾಜ್ ಹೂಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣನವರ ಬಂಧನ ಯಾವಾಗ 10 ದಿನಗಳವರೆಗೂ ಕೂಡ ಈಗಾಗಲೇ ಕಾಲಾವಕಾಶವನ್ನ ಕೇಳಿದ್ದಾರಂತೆ ಪ್ರಜ್ವಲ್ ರೇವಣ್ಣ. 7 ದಿನ ಆಯಿತು, ಈಗಾಗಲೇ 10 ದಿನಕ್ಕೆ ಬಂದಿದ್ದಾರೆ. ತಪ್ಪೇ ಮಾಡಿಲ್ಲ ಅಂದವರು ಯಾಕೆ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ? ತಂದೆ ಮಗ ಯಾಕಿಷ್ಟು ಕಣ್ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀರಾ? ಹಾಗಾದ್ರೆ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಬಂದು ಉತ್ತರವನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಪ್ರಜ್ವಲ್ ರೇವಣ್ಣ ಅವರು, ಬನ್ನಿ, ಯಾಕೆ ಕಾಲಾವಕಾಶ ತೆಗೆದುಕೊಳ್ತಿದ್ದೀರಾ? ಹಾಗಾದ್ರೆ ಅತ್ಯಾಚಾರ ಮಾಡಿಲ್ಲ, ಬಲಾತ್ಕಾರ ಮಾಡಿಲ್ಲ, ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟ ಆಡಿಲ್ಲ ಅಂತಂದ್ರೆ ಧೈರ್ಯವಾಗಿ ಬರ್ಬೋದಲ್ಲ, ಯಾಕೆ ಬರ್ತಾ ಇಲ್ಲ? SIT ಅಧಿಕಾರಿಗಳ ಮುಂದೆ ಯಾಕೆ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ? ಹಾಗಾದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಕಾನೂನಾತ್ಮಕವಾಗಿ ಏನೇನೆಲ್ಲ ಆಕ್ಷನ್ ಅನ್ನ ತಗೋಬೇಕು ಆ ಆಕ್ಷನ್ ಅನ್ನ ತಗೊಳ್ಳೋಕೆ ಈಗಾಗಲೇ SIT ಹಿರಿಯ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಹಾಗಾದ್ರೆ SIT ಅಧಿಕಾರಿಗಳು ತನಿಖೆಯನ್ನ ಹೇಗೆಲ್ಲ ಮತ್ತಷ್ಟು ಚುರುಕುಗೊಳಿಸ್ತಾರೆ ಏನು.